ಹಲೋ ಫ್ರೆಂಡ್ಸ್, ನಾನು ಈ ದಿನ ರವೆಯಲ್ಲಿ ವಡೆ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹಿಂದಿನಿಂದ ಮಾಡುವಂತಹ ಇದು ಒಂದು ತಿನಿಸು ಆಯಿತಾ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ, ನಾನು ಒಂದು ಸಣ್ಣ ಬೌಲಲ್ಲಿ ಮೀಡಿಯಮ್ ರವೆ ತಗೊಂಡಿದ್ದೀನಿ. ಒಂದು ಸಣ್ಣ ಬೌಲಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಹುರಿತೀನಿ, ನಾನು ತೋರಿಸ್ತೀನಿ. ನಂತರ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಾಂಬಾರು ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕಾಯಿ ತುರಿ. ಇವಿಷ್ಟು ಸಾಂಬಾರು ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ತುಪ್ಪ ಬೇಕು ಫ್ರೆಂಡ್ಸ್. ನೋಡಿ, ತುಪ್ಪ ತಗೊಂಡಿದ್ದೀನಿ ನಾನು, ನಂದಿನಿ. ಈ ತುಪ್ಪನ ನಾನು ನೋಡಿ ಕರಗಿಸಿ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಕಲಿಸ್ಲಿಕ್ಕೆ ಬೇಕು, ಅದಕ್ಕೋಸ್ಕರ. ನಂತರ ಚಿಟಿಕೆಯಷ್ಟು ಅಡುಗೆ ಸೋಡಾ ಸೇರಿಸ್ತೀನಿ. ನಂತರ ಉಪ್ಪು ಹಾಕ್ತೀನಿ. ಆವಾಗ ನಿಮಗೆ ತೋರಿಸ್ತೀನಿ. ಇದಿಷ್ಟು ಇದ್ದರೆ ಸಾಕು, ಇದು ರವೆ ವಡೆಗಳನ್ನು ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಸಾಮಗ್ರಿಗಳು ಸಾಕು. ಜೊತೆಗೆ ಮೊಸರು ಬೇಕು. ನೋಡಿ, ಮೊಸರು. ಇದು ಕಲಿಸ್ಲಿಕ್ಕೆ ವಾಟ್ರ್ ಹಾಕಬಾರ್ದು, ನೀರು ಸೇರಿಸ್ಬಾರ್ದು, ಮೊಸರಲ್ಲೇ ಕಲಿಸ್ಕೋಬೇಕು. ಮೊಸರು ಬೇಕು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮೊಸರಲ್ಲಿ ಕಲಿಸ್ಬೇಕು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದು ಸರಿ ಮಾಡಿ ನೀವು ಸಹ ಟೇಸ್ಟ್ ನೋಡಿ. ಇವಾಗ ನಾನು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಇಟ್ಬಿಟ್ಟು ಈ ರವೆನ ಸೇರಿಸ್ಕೊಂಡಿದ್ದೀನಿ. ಈ ರವೆ ಹುರಿಲಿಕ್ಕೆ ಫ್ರೆಂಡ್ಸ್ ಸ್ವಲ್ಪ ತುಪ್ಪ ಸೇರಿಸ್ಕೊಂಡೇ ಹುರಿಬೇಕು ಇದಕ್ಕೆ. ಹಾಗಾಗಿ ನಾನು ತುಪ್ಪ ಹಾಕೋತಾ ಇದ್ದೀನಿ. ಅದು ಎಣ್ಣೆ ಥರ ಕರಗಿಸ್ಬಿಟ್ಟಿದ್ದೀನಿ. ನೀವು ಎಣ್ಣೆ ಹಾಕ್ತಿದ್ದಾರೆ ಅಂತ ತಿಳ್ಕೊಬೇಡಿ. ಒಂದು ವೇಳೆ ಇಲ್ಲ ನಿಮ್ಮ ಹತ್ರ ಅಂದರೂ ಸಹ ಎಣ್ಣೆನೂ ಸಹ ಸೇರಿಸ್ಕೋಬೋದು. ಆದರೆ ನಾನು ಒಂದು ಸರಿ ಎಣ್ಣೆ ಸೇರಿಸ್ಕೊಂಡು ಮಾಡಿಲ್ಲ ಫ್ರೆಂಡ್ಸ್, ತುಪ್ಪನೇ ಸೇರಿಸಿರೋದು. ಬೆಣ್ಣೆ ಸೇರಿಸಿದ್ರು ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ರೆಡಿ ಆಯಿತು. ಇದು ಆರಿದ್ಮೇಲೆ ಎಲ್ಲವನ್ನು ಸಹ ಸೇರಿಸ್ತೀನಿ. ಇದು ರೆಡಿ ಆಯಿತು. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದು ಆರಿದ್ಮೇಲೆ ಎಲ್ಲ ಸಾಮಾನುಗಳನ್ನು ಇದಕ್ಕೆ ಸೇರಿಸ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ರವೆ ಆರಿದೆ. ಇದಕ್ಕೆ ನಾನು ಇವೆಲ್ಲನೂ ಸಹ ಸೇರಿಸ್ತೀನಿ. ಸಾಂಬಾರು ಸೊಪ್ಪು, ಕಾಯಿ ತುರಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಒಂದು ಪಿಂಚಷ್ಟು ಸೋಡಾ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟೇ ಸಾಕು ಸೋಡಾ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದನ್ನು ಮೊಸರಲ್ಲಿ ಕಲಿಸ್ಬೇಕು. ಮೊಸರು ಸೇರಿಸ್ತಾ ಇದ್ದೀನಿ. ಕಲಿಸ್ಕೊತಾ ಸೇರಿಸಿ ಒಟ್ಟಿಗೆ ಹಾಕ್ಬಿಡಬೇಡಿ. ಒಳ್ಳೆ ಗಮ್ಮಂತ ಇದೆ ಫ್ರೆಂಡ್ಸ್, ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ.
ಇವಾಗ ಇದು ರೆಡಿ ಆಯಿತು. ಇಷ್ಟೇ ಸಾಕು ಮೊಸರು. ನಿಮಗೆ ಯಾವ ಥರ ಬೇಕು ಆ ಥರ ಡಿಸೈನ್ ಮಾಡ್ಕೊಳ್ಳಿ. ನಾನು ವಡೆ ಥರನೇ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ರವೆನಲ್ಲಿ ವಡೆ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಒಳ್ಳೆ ಸಾಮಗ್ರಿಗಳನ್ನು ಬಳಸಿದ್ದೀವಿ, ಮೊಸರು, ತುಪ್ಪ ಎಲ್ಲವೂ ಸಹ ಒಳ್ಳೆಯದೇ. ಹಾಗಾಗಿ ಒಂದು ಸರಿ ಮಾಡ್ಕೊಂಡು ಟೇಸ್ಟ್ ನೋಡಿ, ಹಾಗೆ ಎಂಜಾಯ್ ಮಾಡಿ, ಖುಷಿಪಡಿ. ಚೆನ್ನಾಗಿ ತಿನ್ನಿ, ಮನೆ ಮಂದಿಯವರು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಒಳ್ಳೆ ಗುಡ್ ಸ್ಮೆಲ್ ವಿತ್ ಒಳ್ಳೆ ಟೇಸ್ಟ್ ಮತ್ತು ಹಾಗೆ ಒಳ್ಳೆ ಗರಮಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿಪಡಿ. ಹಾಗೆ ಮರೆಯದೆ ಫ್ರೆಂಡ್ಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.